ಅಡುಗೆ ಮನೆಯಲ್ಲಿ ಚಪಾತಿ ತಿರುವಿ ಹಾಕ್ತಾ ಸರಿತಾ ಏನೋ ಗುನುಗ್ತಾ ಇದ್ದಾಳೆ. ಭವಿಷ್ಯ ಆಕೆ ಏನು ಲೆಕ್ಕಾಚಾರ ಮಾಡ್ತಾ ಇರೋ ಹಾಗಿದೆ. ಬಹುತೇಕ ಮಧ್ಯಮ ವರ್ಗದ ಗೃಹಿಣಿಯರ ಜೀವನ ಅಡುಗೆ ಮನೆಯಲ್ಲೇ ಕಳೆದು ಹೋಗುತ್ತೆ. ಅವಳಿಗೆ ಪ್ರತಿ ತಿಂಗಳು ಒಂದಷ್ಟು ಹಣ ಖರ್ಚು ವೆಚ್ಚಕ್ಕೆ ಸಿಗುತ್ತೆ. ಅದರಲ್ಲಿ ಆಕೆ ಅಡುಗೆ ಮನೆಯ ಎಲ್ಲ ಖರ್ಚು ವೆಚ್ಚಗಳನ್ನ ನಿಭಾಯಿಸಬೇಕಿರುತ್ತೆ. ಹೇಗಾದರೂ ಒಂದು ಸ್ವಲ್ಪ ಹಣವನ್ನು ಆಕೆ ಉಳಿಸ್ಕೊಂಡು ಫೋನ್ ರೀಚಾರ್ಜ್ ಮಾಡ್ಕೋತಾಳೆ, OTT ಸಬ್ಸ್ಕ್ರಿಪ್ಷನ್ ತಗೋತಾಳೆ. ಆದರೆ ಕಳೆದ ಒಂದು ವರ್ಷದಿಂದ ಆಕೆಗೆ ಇದು ಯಾವುದನ್ನು ಕೂಡ ಮಾಡೋಕೆ ಆಗ್ತಿಲ್ಲ. ಯಾಕೆ ಅಂದರೆ ಆಕೆಯ ಬಜೆಟ್ ಏರುಪೇರಾಗಿದೆ. ಅಗತ್ಯತೆಗಳು ಆಕೆಯ ಬೈಕ್ಗಳನ್ನೆಲ್ಲ ಹತ್ತಿಕ್ಕಿ ಬಿಟ್ಟಿವೆ. ಅಷ್ಟೇ ಅಲ್ಲ, ಇತ್ತೀಚೆಗಂತೂ ಫುಡ್ ಇನ್ಫ್ಲೇಷನ್ ಕೈಮೀರಿ ಹೋಗಿದೆ. ಧಾನ್ಯಗಳು, ಸಾಂಬಾರ್ ಪದಾರ್ಥಗಳು ಮತ್ತು ತರಕಾರಿಗಳ ಬೆಲೆ ಎಲ್ಲವೂ 20% ಹೆಚ್ಚಾಗಿದೆ. ಈ ಹಣದುಬ್ಬರದ ಕಾಲದಲ್ಲೂ ಮಗ ವಿಕಾಸ್ನನ್ನ ಟ್ಯೂಷನ್ಗೆ ಸೇರಿಸಬೇಕು ಅನ್ನೋದು ಸರಿತಾಗೆ ಇನ್ನಷ್ಟು ತಲೆಬಿಸಿಯನ್ನು ತಂದಿದೆ. ದಿನಸಿ ಖರೀದಿಯಲ್ಲೂ ಆಕೆ ಇನ್ನು ಉಳಿತಾಯ ಮಾಡಬೇಕು. ಸಣ್ಣ ಪುಟ್ಟ ಪಾರ್ಟಿಯನ್ನು ನಿಲ್ಲಿಸಬೇಕು. ಇದೆಲ್ಲದರಿಂದ ಹಣ ಉಳಿಸಿ ವಿಕಾಸ್ನ ಟ್ಯೂಷನ್ಗೆ ಹಣ ಹೊಂದಿಸಬೇಕು. ಈ ವರ್ಷ ಆತ 10ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಹೀಗಾಗಿ ಸರಿತಾಗೆ ಅಡುಗೆ ಮನೆ ಖರ್ಚು ಕಡಿಮೆ ಆಗುವ ಗ್ಯಾರಂಟಿ ಬೇಕಿದೆ. ಭಾರತ್ ಬ್ರ್ಯಾಂಡ್ನ ಅಡಿಯಲ್ಲಿ ಅಕ್ಕಿ, ಧಾನ್ಯಗಳು ಮತ್ತು ಇತರ ಸಾಮಗ್ರಿಗಳನ್ನು ಮಾರಾಟ ಮಾಡೋದಕ್ಕೆ ಆರಂಭಿಸಲಾಗಿದೆ. ಇದು ಹಣದುಬ್ಬರವನ್ನು ನಿಯಂತ್ರಿಸುವ ಒಂದು ಪ್ರಯತ್ನವೇನೋ ಹೌದು. ಆದರೆ ಕುದಿಯುತ್ತಿರುವ ಬಾಣಲೆಗೆ ಒಂದು ಹನಿ ನೀರು ಚಿಮುಕಿಸಿದಂತಾಗಿದೆ. ಕಳೆದ ಬಜೆಟ್ನಲ್ಲಿ ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಸ್ಕೀಮನ್ನು ಘೋಷಣೆ ಮಾಡಿದ್ದು ಸರಿತಾಗೆ ಇನ್ನು ಸರಿಯಾಗಿ ನೆನಪಿದೆ. ಈ 2 ವರ್ಷದ ಹೂಡಿಕೆಯ ಸ್ಕೀಮ್ನಲ್ಲಿ 7.5% ಬಡ್ಡಿ ಪಾವತಿ ಮಾಡಲಾಗುತ್ತೆ. ಈ ಸ್ಕೀಮ್ನಲ್ಲಿ ₹1 ಡೆಪಾಸಿಟ್ ಇಡಲಾಗಿಲ್ಲ ಎಂಬುದಕ್ಕೆ ಸರಿತಾ ಬೇಸರಿಸಿಕೊಳ್ತಾಳೆ. ಇನ್ನು ಭಾರತ್ ಬ್ರ್ಯಾಂಡ್ ಎಂಬುದು ಬರೀ ಒಂದು ಯೋಜನೆಯಾಗಿರದೆ ಅದು ಜಾರಿಗೆ ಬರಲಿ. ಕಿಸಾನ್ ಸಮ್ಮಾನ್ ನಿಧಿಯಂತಹ ಸ್ಕೀಮನ್ನು ಶುರು ಮಾಡಲಿ. ಇದರಿಂದ ಗೃಹಿಣಿಯರಿಗೆ ನೇರವಾಗಿ ಸಹಾಯವಾಗುತ್ತೆ. ಇನ್ನು ಇಂತಹ ಸಣ್ಣ ಸಣ್ಣ ಆಸೆಗಳನ್ನು ಈಡೇರಿಸೋದಕ್ಕೆ ಜನ್ಧನ್ ಖಾತೆಯನ್ನು ತೆರೆಯುವಂತಾಗಲಿ.